Hey ChatGPT, ಕನ್ವರ್ಟ್ ಮೈ ಇಮೇಜ್ ಇಂಟು ಗಿಬ್ಲಿ ಆರ್. ರೀಸೆಂಟ್ ಆಗಿ ChatGPT ಅಲ್ಲಿ ಈ ಪ್ರಾಂಪ್ಟ್ ನ ಯೂಸ್ ಮಾಡೇ ಇರ್ತೀರಾ ನೀವು ಇಲ್ವಾ? ಅದರ್ವೈಸ್ ChatGPT ವೆಬ್ಸೈಟ್ ಹೋಗಿ ಅಥವಾ ChatGPT ಆಪ್ ನ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಫೇವರೇಟ್ ಇಮೇಜ್ ಅನ್ನ ಅಟ್ಯಾಚ್ ಮಾಡ್ಬಿಟ್ಟು ಈ ಪ್ರಾಂಪ್ಟ್ ನ ಯೂಸ್ ಮಾಡಿ. ಕನ್ವರ್ಟ್ ಮೈ ಇಮೇಜ್ ಇಂಟು ಗಿಬ್ಲಿ ಹಾರ್ಟ್ ಅನ್ಬಿಟ್ಟು ಒಂದು ನಿಮಿಷದ ಒಳಗಡೆ ನಿಮ್ಮ ಇಮೇಜ್ ನ ಗಿಬ್ಲಿ ಆರ್ಟ್ ರೆಡಿ ಇರುತ್ತೆ. ಅಂಡ್ ಹಾಗೆ ಇಲ್ಲಿ ಓನ್ಲಿ ಗಿಬ್ಲಿ ಆರ್ಟ್ ಅಲ್ಲಿ ಮಾತ್ರನೇ ಅಲ್ಲ, ಸುಮಾರು ತರಹದ ಕಾಮಿಕ್ ಆರ್ಟ್ ಅಲ್ಲಿ ನೀವು ಇಮೇಜ್ ನ ಕನ್ವರ್ಟ್ ಮಾಡಬಹುದು. ಬಟ್ ಲಾಸ್ಟ್ 10 ಡೇಸ್ ಇಂದ ಗಿಬ್ಲಿ ಅನ್ನೋ ಆರ್ಟ್ ಅನ್ನೋದು ತುಂಬಾನೇ ಫೇಮಸ್ ಆಗೋಗಿ ವೈಲ್ಡ್ ಯೂಸರ್ಸ್ ಎಲ್ಲ ಇದನ್ನ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒನ್ ಡೇ ಟೈಮ್ ಅಲ್ಲಿ ಇಡೀ ದೇಶದ ಎಲ್ಲಾ ಯೂಸರ್ಸ್ ಕೂಡ ಇದೇ ಟ್ರೆಂಡ್ ನ ಫಾಲೋ ಆಗ್ಬಿಟ್ರೆ ಏನು ಪರಿಸ್ಥಿತಿ ಆಗುತ್ತೆ ಅನ್ಬಿಟ್ಟು ಖುದ್ದಾಗಿ ಟ್ವಿಟರ್ ಅಲ್ಲಿ ಈ ChatGPT ಸಿಇಒ ಸ್ಯಾಮ್ ಹ್ಯಾಲ್ಟ್ಮನ್ ಈ ತರ ಟ್ವೀಟ್ ಮಾಡಿದ್ದಾರೆ. ಸಾಕು ಬಿಡ್ರಪ್ಪ, ನಮ್ಮ ಸ್ಟಾಫ್ ನಿದ್ದೆ ಹೋಗೋಕೆ ಬಿಡಿ, ನಮ್ಮ GPU ಸಿಸ್ಟಮ್ಸ್ ಎಲ್ಲವೂ ಮೆಲ್ಟ್ ಆಗೋಗ್ತಾ ಇದೆ, ಕೂಲ್, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅನ್ಬಿಟ್ಟು ಟ್ವೀಟ್ ಮಾಡಿದ್ದಾರೆ. ಇದು ಒಂದ್ ಕಡೆ ಆದ್ರೆ ಈ ಗಿಬ್ಲಿ ಸ್ಟುಡಿಯೋ ಅನ್ನೋ ಆತರು ತುಂಬಾ ಎಮೋಷನಲ್ ಆಗ್ಬಿಟ್ಟು ಮಾತಾಡಿದ್ದಾರೆ ಈ AI ಜನರೇಟ್ ಮಾಡ್ತಾ ಇರುವಂತ ಹಾರ್ಟ್ ವರ್ಕ್ ಮೇಲೆ. ಅಂಡ್ ಈ ChatGPT ಬರ್ತಾ ಬರ್ತಾ ನಮ್ಮ ಲೈಫ್ ಅಲ್ಲಿ ಯಾವ ತರ ರೋಲ್ ಪ್ಲೇ ಮಾಡ್ತಾ ಇದೆ ಅನ್ಬಿಟ್ಟು ನಮ್ಗೆಲ್ಲ ಗೊತ್ತು. ನಾವು ಎಷ್ಟೊಂದು ರೀತಿ ಈ ಟೆಕ್ನಾಲಜಿಗೆ ಡಿಪೆಂಡ್ ಆಗಿದ್ದೀರಿ ಅನ್ಬಿಟ್ಟು ಅಂಡ್ ಆಲ್ಸೋ ಫ್ಯೂಚರ್ ಅಲ್ಲಿ ಯಾವ ತರ ನಮ್ಮನ್ನ ರೂಲ್ ಮಾಡುತ್ತೆ ಅನ್ಬಿಟ್ಟು ಸ್ವಲ್ಪವಾಗಿ ನಾವು ತಿಳ್ಕೊಂತ ಬರ್ತಾ ಇದೀವಿ. ಅಂಡ್ ಇಡೀ ಪ್ರಪಂಚದಾದ್ಯಂತ ಕೋಟಿಗಟ್ಟಲೆ ಜನ ಈ AI ಇಂದ ತಮ್ಮ ಜಾಬ್ಸ್ ನ ಕಳ್ಕೊಂತಾ ಇದ್ದಾರೆ. ಹಾಗೆ ಈ ChatGPT ನ ನೆಕ್ಸ್ಟ್ ಬರುವಂತ 5-10 ವರ್ಷಗಳಲ್ಲಿ ಯಾವ ತರ ಇಂಪ್ಯಾಕ್ಟ್ ಮಾಡುತ್ತೆ, ಯಾರನ್ನೆಲ್ಲ ರಿಪ್ಲೇಸ್ ಮಾಡುತ್ತೆ, ಎಷ್ಟೊಂದು ಹ್ಯೂಮನ್ ಲೈಫ್ ಅಲ್ಲಿ ರೋಲ್ ಮಾಡಲಾಗುತ್ತೆ ಅನ್ಬಿಟ್ಟು ಈ ChatGPT ಈ ಕ್ವಶನ್ ನ ಕೇಳಿದ್ರೆ, ಅದು ಕೊಟ್ಟಂತ ಆನ್ಸರ್ ಕೇಳಿದ್ರೆ ನೀವು ಕೂಡ ಭಯ ಬೀಳ್ತೀರಾ. ಜಸ್ಟ್ ಇಮ್ಯಾಜಿನ್, ನಾನು ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇರೋದು ಆಕ್ಚುಯಲ್ ಆಗಿ ನಾನು ಫಿಸಿಕಲಿ ಈ ವಿಡಿಯೋದಲ್ಲಿ ಇಲ್ಲ. ಇದು ನನ್ನ AI ನ ಅವತಾರ್. ಸೊ ಇದಕ್ಕೆ ನಾನು ಯಾವ ತರ ಆಕ್ಷನ್ ಕೊಡ್ತೀನಿ, ಯಾವ ತರ ಸೌಂಡ್ ಮಾಡ್ತೀನಿ, ಯಾವ ತರ ಬಿಹೇವ್ ಮಾಡ್ತೀನಿ ಅನ್ಬಿಟ್ಟು ನಾನು ಟ್ರೈನ್ ಕೊಟ್ಬಿಡ್ತೀನಿ. ಒಂದು ಸ್ಕ್ರಿಪ್ಟ್ ನ ರೆಡಿ ಮಾಡ್ಬಿಟ್ಟು ಇದಕ್ಕೆ ಕೊಟ್ಟಿದ್ದೀನಿ ಅಂದ್ರೆ ವಿಡಿಯೋ, ಆಡಿಯೋ ಸಮೇತ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಕೂಡ ಇದೇ ಎಲ್ಲವನ್ನ ಕ್ಲೀನ್ ಆಗಿ ಪ್ರಿಪೇರ್ ಮಾಡ್ಬಿಟ್ಟು ವಿಡಿಯೋವನ್ನ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡ್ಬಿಡುತ್ತೆ. ಇದು ಸದ್ಯಕ್ಕೆ ಇಮ್ಯಾಜಿನೇಷನ್ ಆದ್ರೂ ಕೂಡ ವೆರಿ ಲೆಸ್ ಇನ್ 5 ಇಯರ್ಸ್ ಅಲ್ಲಿ ಇದು ನಿಜನೇ ಆಗುತ್ತೆ. ನೀವು ನೋಡುವಂತ ಸುಮಾರು ಕ್ರಿಯೇಟರ್ಸ್ ವಿಡಿಯೋ ಅದು AI ಮಾಡಲ್ಲೇ ಆಗಿರುತ್ತೆ. ಅವರು ನಿಜವಾಗ್ಲೂ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇರಲ್ಲ. ಈ AI ಟೆಕ್ನಾಲಜಿ ಅನ್ನೋದು ಕೆಲವೊಂದು ಸೆಕ್ಟರ್ಸ್ ಗೆ, ಐ ಮೀನ್ ಮೆಡಿಕಲ್ ಆರ್ ಸ್ಪೇಸ್ ಅಂಡ್ ಸೈನ್ಸ್ ಆಗಿರ್ಬೋದು, ಇವಾಗೆಲ್ಲಾನು ಸ್ವಲ್ಪ ಅಡ್ವಾಂಟೇಜ್ ಆಗಿ ಇದ್ರು ಸಹ ಇನ್ನು ಕೆಲವೊಂದು ಸೆಕ್ಟರ್ ಜನಕ್ಕೆ ಅವ್ರನ್ನ ಜಾಬ್ಲೆಸ್ ಆಗಿ ಮಾಡ್ಬಿಡುತ್ತೆ. ಇದನ್ನೆಲ್ಲಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ಆಗಿ ನೋಡ್ತಾ ಇದ್ರೆ, ನಾನು ಇದೇ ತರ ಲೋಕಲ್ ಇಂಟರ್ನ್ಯಾಷನಲ್ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವಂತ ವಿಡಿಯೋ ನಿಮ್ಮ ಕಣ್ಮುಂದೆ ಬಂದ್ಬಿಡ್ಬೇಕು ಅಂದ್ರೆ ಕೆಳಗಡೆ ಇರುವಂತ ಸಬ್ಸ್ಕ್ರೈಬ್ ಬಟನ್ ನ ಈಗಲೇ ಒತ್ತಿ ಇಟ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ ಮುಂದೆ ಬಂದ್ಬಿಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ವಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಡನ್. ChatGPT ಇದು ಜನರಲ್ ಆಗಿ ಎಲ್ಲಾರ್ಗೂ ಗೊತ್ತು. ಇದು ಓನ್ಡ್ ಬೈ ಓಪನ್ AI ಅನ್ನೋ ಕಂಪನಿ. ಮುಂಚೆ ನಮ್ಗೆ ಏನಾದ್ರೂ ಆನ್ಸರ್ಸ್ ಬೇಕಿದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ವಿ. ಅದಕ್ಕೆ 1000 ಗಟ್ಟಲೆ ಪೇಜಸ್ ಅನ್ನೋದು ಓಪನ್ ಆಗ್ಬಿಡೋದು. ಆ ಪರ್ಟಿಕ್ಯುಲರ್ ಆನ್ಸರ್ ನ ನಾವೇ ಹುಡ್ಕೊಬೇಕಾಗಿತ್ತು ಯಾವ್ದಾದ್ರು ರಿಲೇಟೆಡ್ ವೆಬ್ಸೈಟ್ಸ್ ಗೆ ವಿಸಿಟ್ ಆಗಿ. ಬಟ್ ಈ ChatGPT AI ಅನ್ನೋದು ಬಂದ್ಮೇಲೆ ಒಬ್ಬ ಎಲ್ಲಾ ಗೊತ್ತಿರುವಂತ ಪಂಡಿತನ ಜೊತೆ ಡೈರೆಕ್ಟ್ ಆಗಿ ಕಾನ್ವರ್ಸೇಷನ್ ಮಾಡಿದ್ರೆ ಹೇಗಿರುತ್ತೆ? ಆಬ್ವಿಯಸ್ಲಿ ನಾವು ಕೇಳುವಂತ ಕ್ವಶನ್ಸ್ ಗೆ ಪಟ ಅನ್ಬಿಟ್ಟು ಪರ್ಫೆಕ್ಟ್ ಅಂಡ್ ರೈಟ್ ಆನ್ಸರ್ ನ ಕೊಟ್ಬಿಡ್ತಾನೆ. ವೆರಿ ಬಿಗಿನಿಂಗ್ ಅಲ್ಲಿ ಈ ChatGPT ನಾವು ಟೆಕ್ಸ್ಟ್ ಮುಖಾಂತರ ಕ್ವಶನ್ ಕೇಳಿದ್ರೆ ಅದು ಟೆಕ್ಸ್ಟ್ ಮುಖಾಂತರನೇ ನಮಗೆ ರಿಪ್ಲೈ ಅಂತೂ ಕೊಡ್ತಾ ಇತ್ತು. ಅಂಡ್ ಬರ್ತಾ ಲೇಟೆಸ್ಟ್ ಆಗಿ ಅದ್ರ ಜೊತೆ ನಾವು ಡೈರೆಕ್ಟ್ ಆಗಿ ವಾಯ್ಸ್ ಮುಖಾಂತರ ಅದ್ರ ಜೊತೆ ಕಾನ್ವರ್ಸೇಷನ್ ನ ಇಟ್ಕೊಬಹುದು, ಅದು ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲೂ ಕೂಡ. ಸೊ ಈಗಿದ್ದಾಗ ಮೊನ್ನೆ ಈ ಕಂಪನಿ GPT-4 ವರ್ಷನ್ ನ ರಿಲೀಸ್ ಮಾಡ್ತು. ಆ ಲೇಟೆಸ್ಟ್ ಅಪ್ಡೇಟ್ ಅಲ್ಲಿ ಬಂದಂತ ಫ್ಯೂಚರ್ ಈ ಗಿಬ್ಲಿ ಆರ್ಟ್ ಅನ್ನೋದು. ನಿಮ್ಮ ಇಮೇಜ್ ನ ಅಪ್ಲೋಡ್ ಮಾಡ್ಬಿಟ್ಟು ಪ್ರಾಂಪ್ಟ್ ಅನ್ನೋದು ಕೊಟ್ಬಿಟ್ರೆ ಸಾಕು, ನಿಮ್ಮ ಗಿಬ್ಲಿಂಗ್ ಆರ್ಟ್ ರೆಡಿ. ಆ ವರ್ಷನ್ ಅಲ್ಲಿ ಓನ್ಲಿ ಈ ಎಫೆಕ್ಟ್ ಮಾತ್ರನೇ ಕೊಟ್ರ ಅಂದ್ರೆ ನೋ. ಇನ್ಫ್ಯಾಕ್ಟ್ ಇದರಲ್ಲಿ ತುಂಬಾ ರೀತಿಯ ಆನಿಮೇಟ್ ಎಫೆಕ್ಟ್ ಇದೆ. ಅದರಲ್ಲಿ ಪಿಕ್ಸರ್, ಡಿಸ್ನಿ ಸ್ಟೈಲ್, ಕಾರ್ಟೂನ್ ನೆಟ್ವರ್ಕ್ ಸ್ಟೈಲ್, ಸೈಬರ್ ಪಂಕ್ ಸ್ಟೈಲ್, ಕಾಮಿಕ್ ಬುಕ್ ಸ್ಟೈಲ್, ಅದರಲ್ಲಿ ಈ ಗಿಬ್ಲಿ ಸ್ಟುಡಿಯೋ ಸ್ಟೈಲ್ ಅನ್ನೋದು ಒಂದು ಸ್ಟೈಲ್ ಅಷ್ಟೇ, ಒಂದು ವೇರಿಯಂಟ್ ಮಾತ್ರ. ಈ ಪರ್ಟಿಕ್ಯುಲರ್ ನೇಮ್ ಮಾತ್ರ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಗಟ್ಟಿಯಾಗಿ ಕೇಳೋದಕ್ಕೆ ಕಾರಣ ಅದು ಇಡೀ ವರ್ಲ್ಡ್ ವೈಡ್ ವೈರಲ್ ಆಯ್ತು. ಒಂದು ಸಿಟಿ ಅಲ್ಲ, ಕಂಟ್ರಿ ಅಲ್ಲ, ಪ್ರಪಂಚ ಎಲ್ಲ ಸ್ಪ್ರೆಡ್ ಆಗೋಯ್ತು. ಯಾಕಂದ್ರೆ ಆ ಪರ್ಟಿಕ್ಯುಲರ್ ಸ್ಟೈಲ್ ಅನ್ನೋದು ತುಂಬಾ ಕ್ಯೂಟ್ ಆಗಿ, ತುಂಬಾ ಲವ್ಲಿ ಆಗಿ, ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣೋದ್ರಿಂದ ಎಲ್ಲರೂ ಈ ಡಿಸೈನ್ ಅಲ್ಲಿ ತಮ್ಮ ಫೋಟೋವನ್ನ ಸ್ಟೈಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಈ ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್ ಗೆ ಸಿಇಒ ಸ್ಯಾಮ್ ಆಲ್ಟ್ಮನ್ ಅವರು 3 ಟ್ವೀಟ್ ಅನ್ನ ಮಾಡ್ತಾರೆ. ಟ್ವೀಟ್ ನಂಬರ್ 1, ನನ್ನ ಕಂಪನಿ ಇಟ್ಟು ಇವತ್ತಿಗೆ 10 ವರ್ಷ ಆಯ್ತು. ಅದರಲ್ಲಿ 7.5 ವರ್ಷ ನಾನು ಯಾವನು ಅನ್ಬಿಟ್ಟು ಯಾರಿಗೂ ಗೊತ್ತಿರ್ಲಿಲ್ಲ. ಮತ್ತೆ 2.5 ವರ್ಷ ನನ್ನ ಮೇಲೆ ಹೇಟ್ ಅನ್ನೋದು ಜಾಸ್ತಿ ಆಯ್ತು. ಈ ಮೆಡಿಕಲ್ ಅಲ್ಲಿ ಕ್ಯಾನ್ಸರ್ ರೋಗವನ್ನ ಕ್ಯೂರ್ ಮಾಡುವಂತ ಟೆಕ್ನಾಲಜಿನ ತರಬೇಕು ಅನ್ಬಿಟ್ಟು ಕಷ್ಟ ಬಿದ್ದು ಈ ಕಂಪನಿಯನ್ನ ಇಟ್ರೆ ಇವತ್ತು ನನಗೆ ನೀವೆಲ್ಲ ನೋಡಿ ನನ್ನ ಗಿಬ್ಲಿ ಆರ್ಟ್ ಇಮೇಜ್ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ ಅನ್ಬಿಟ್ಟು ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ. ಈಗ ನಾವು ಟ್ವೀಟ್ ನಂಬರ್ 2 ನ ನೋಡೋಣ. ಇದರಲ್ಲಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ತುಂಬಾ ಚೆನ್ನಾಗಿದೆ, ನೀವು ChatGPT ಅಲ್ಲಿ ಬರ್ತಾ ಇರುವಂತ ಇಮೇಜಸ್ ಗೆ ತುಂಬಾ ಎಕ್ಸೈಟ್ ಆಗಿದ್ದೀರಾ. ಆಲ್ಸೋ ನೀವು ನಮ್ಮ
ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದೀರಾ, ಬಟ್ ನಮ್ಮ ಕಂಪನಿಯ GPUಗಳು ಮೆಲ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಟೆಂಪರವರಿ ಆಗಿ ಫ್ರೀ ಯೂಸರ್ಸ್ಗೆ ದಿನಕ್ಕೆ 3 ಸಲ ಮಾತ್ರನೇ ಅಪ್ಲೋಡ್ ಮಾಡೋ ತರ ಮಾಡ್ತಿದೀವಿ ಅನ್ಬಿಟ್ಟು ಇನ್ನೊಂದು ಟ್ವೀಟ್ ಅನ್ನ ಹಾಕ್ತಾರೆ. ನಿಮ್ಗೆ ಇಲ್ಲಿ GPUs ಬಗ್ಗೆ ಹೇಳ್ಬೇಕು ಅಂದ್ರೆ, ನೀವೇನೋ ಫೋಟೋನ ಅಪ್ಲೋಡ್ ಮಾಡಿದ ತಕ್ಷಣ ಟಕ್ ಅಂತ ಫೋಟೋ ಬಂದ್ಬಿಡ್ತಾ ಇದೆ ಅನ್ನೋದು ನಿಜ ಅಲ್ಲ. ಅದು ಬ್ಯಾಕ್ ಎಂಡ್ ಅಲ್ಲಿ ತುಂಬಾ ದೊಡ್ಡ GPU ಸಿಸ್ಟಮ್ ಗಳು, ಸರ್ವರ್ ಗಳು ಇರ್ತದೆ. ಅವು ಕಂಟಿನ್ಯೂಸ್ ಆಗಿ ಡೇಟಾ ಅನ್ನೋದನ್ನ ಪ್ರೊಸೆಸ್ ಮಾಡ್ತಾ ಇರ್ತವೆ. ಕೆಲವೊಂದು 1000 ಕೋಟಿ ಗಟ್ಟಲೆ ಆರ್ಡರ್ಸ್ ಬರ್ತಾನೆ ಇರುತ್ತೆ, ಅದನ್ನೆಲ್ಲ ಪ್ರೊಸೆಸ್ ಮಾಡ್ತಾ ಇರುತ್ತೆ. ಅಲ್ಲಿರುವಂತಹ ಹೈ ಎಂಡ್ ಸರ್ವರ್ ಗಳಿಗೆ ಆ ಟ್ರಾಫಿಕ್ ಅನ್ನೋದನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಆ ಲೆವೆಲ್ ಅಲ್ಲಿ ಆ ಡೇಟಾ ಪ್ರೊಸೆಸ್ ಅನ್ನೋದು ನಡೀತಾ ಇದೆ. ಅದಕ್ಕೆ ಟೆಂಪರವರಿ ಆಗಿ ಯಾರಾದ್ರೆ ಫ್ರೀ ಆಗಿ ಚಾಟ್ GPT ನ ಯೂಸ್ ಮಾಡ್ತಾ ಇದೀರೋ ಅವ್ರಿಗೆ ಒನ್ ಡೇ ಅಲ್ಲಿ 3 ಇಮೇಜ್ ಮಾತ್ರನೇ ಅಪ್ಲೋಡ್ ಮಾಡೋ ತರ ನಾವು ತರ್ತಾ ಇದೀವಿ ಅನ್ಬಿಟ್ಟು ಒಂದು ಪೋಸ್ಟ್ ಅನ್ನ ಮಾಡ್ತಾರೆ. ಇನ್ನು 3ನೇ ಟ್ವೀಟ್, ಪ್ಲೀಸ್ ಚಿಲ್ ಆನ್ ಜನರೇಟಿಂಗ್ ಇಮೇಜಸ್ ಲೈಕ್ ದಿಸ್. ನಮ್ಮವರು ಸ್ವಲ್ಪ ನಿದ್ದೆ ಹೋಗೋದಕ್ಕೆ ಟೈಮ್ ಕೊಡೆ ಅಂತ. ಇದರಿಂದ ಅವರು ತುಂಬಾ ಫೇಮಸ್ ಆಗ್ತಾ ಇದೀನಿ ಅನ್ನೋ ಖುಷಿ ಒಂದ್ ಸೈಡ್ ಇದ್ರೆ, ಅವ್ರ ಮೇಲೆ ಬೀಳ್ತಾ ಇರುವಂತ ವರ್ಕ್ ಲೋಡ್ ನ ಅವರು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ. ಸೊ ಈಗ ಈ ಸ್ಟುಡಿಯೋ ಗಿಬ್ಲಿ ಬಗ್ಗೆ ಸ್ವಲ್ಪ ಆದ್ರೂ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಅಂಡ್ ಈಗ ಈ ಸ್ಟುಡಿಯೋ ಗಿಬ್ಲಿ ಆರ್ಟ್ ಅಂಡ್ ಈ ಫೌಂಡರ್ ಯಾರಿದಾರೋ ಅವ್ರ ಬಗ್ಗೆನೂ ಕೂಡ ನಾವು ಸ್ವಲ್ಪ ತಿಳ್ಕೊಬೇಕು. ಯಾಕೆಂದ್ರೆ ಅವ್ರು ಮಾತಾಡಿರುವಂತ ಮಾತಿಗೂ ಕೂಡ ತುಂಬಾ ಅರ್ಥ ಇದೆ. ಹಯೋ ಮಿಯಾಜಾಕಿ ಅಂತ ಅವರ ಹೆಸರು. ಅವ್ರು ಯಾವಾಗ್ಲೂ 1940s ಅಲ್ಲಿ ಹುಟ್ಟಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಅವ್ರ ಮದರ್ ನ ಕಳ್ಕೊಂಡಿದ್ರಿಂದ ಇವರ ಚೈಲ್ಡ್ಹುಡ್ ಎಲ್ಲ ತುಂಬಾ ಲೋನ್ಲಿ ಆಗಿ ಬೆಳೀತಾರೆ. ಅವರ ಎಮೋಷನ್ಸ್, ಸ್ಟ್ರಗಲ್ಸ್, ಫೀಲಿಂಗ್ಸ್ ನ ಎಕ್ಸ್ಪ್ರೆಷನ್ ಮೂಲಕ ತೋರಿಸೋದಕ್ಕೆ ಇವರು ಚೂಸ್ ಮಾಡಿದ್ದೆ ಈ ಆರ್ಟ್ ನ. ಹಾಗಾಗಿ ಈ ಗಿಬ್ಲಿ ಸ್ಟುಡಿಯೋ ಅನ್ನೋದು ಬಾರ್ನ್ ಆಯ್ತು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆಂಡ್ರಾನ್ ಅನಿಮೇಷನ್. ನೀವು ಇಲ್ಲಿ ಈ ಆಂಡ್ರಾನ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಮೋಸ್ಟ್ ಆಫ್ ದ ವರ್ಕ್ ಅವರು ಆಂಡ್ರಾಯಿಂಗ್ ಮೇಲೆನೆ ಇಟ್ಟಿದ್ರು. ಎವ್ರಿ ಎಕ್ಸ್ಪ್ರೆಷನ್ ಮೇಲೆನೂ ನನ್ನ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ದಿನಗಳು, ತಿಂಗಳುಗಟ್ಟಲೆ ಟೈಮ್ ಕೊಟ್ಬಿಟ್ಟು ಡಿಸೈನ್ ನ ಮಾಡ್ತಾ ಇದ್ರು. ಇವ್ರ ಬಗ್ಗೆ ಒನ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಇವ್ರದ್ದು ಸ್ಪಿರಿಟೆಡ್ ಅವೇ ಅನ್ನೋ ಅನಿಮೇಷನ್ ಮೂವಿ ಕೇಳೇ ಇರ್ತೀರಾ. ಇದಕ್ಕೆ ಇವ್ರಿಗೆ ಆಸ್ಕರ್ ಅವಾರ್ಡ್ ಕೂಡ ಬಂದಿದೆ, ಬೆಸ್ಟ್ ಅನಿಮೇಟೆಡ್ ಕ್ಯಾಟಗರಿಯಲ್ಲಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡೋದಕ್ಕೆ ಟ್ರೈ ಮಾಡಿ. ಇವತ್ತು ಗಿಬ್ಲಿ ಆರ್ಟ್ ಅನ್ನೋದು ಇಷ್ಟೊಂದು ವೈರಲ್ ಆದ್ಮೇಲೆ ಅವ್ರು ಯಾವಾಗ್ಲೂ 2060 ಅಲ್ಲಿ ಮಾತಾಡಿರುವಂತ ಒಂದು ವಿಡಿಯೋ ತುಂಬಾನೇ ವೈರಲ್ ಆಯ್ತು. ಅದರಲ್ಲಿ ಅವ್ರು ಮಾತಾಡಿರುವಂತ ಮಾತುಗಳು ಹೊರಗಡೆ ಬಂದಿದೆ. ಅವರ ಸರೌಂಡೆಡ್ ಫ್ಯಾನ್ಸ್ ಸ್ವಲ್ಪ ಜನ, ಸರ್ ನಿಮ್ಮ ವರ್ಕ್ ನಮ್ಗೆ ತುಂಬಾ ಇಷ್ಟ, ಇದೇ ರೀತಿ ನಾವು ಡಿಜಿಟಲ್ ಯೂಸ್ ಮಾಡ್ಬಿಟ್ಟು ಪ್ರಾಜೆಕ್ಟ್ ನ ಮಾಡಿದಿರಿ, ಇದರ ಸ್ಕ್ರಿಪ್ಟ್ ಇಂದ ಹಿಡಿದು ವಿಜುವಲ್ ವರೆಗೂ ಎಲ್ಲವನ್ನು ಕೂಡ ಕಂಪ್ಯೂಟರೇ ಮಾಡಿದೆ ಅಂತ ಒಂದು ಸೆಮಿನಾರ್ ಅಲ್ಲಿ ಒಂದು ವಿಡಿಯೋನ ಪ್ಲೇ ಮಾಡಿ ನೋಡಿಸ್ತಾರೆ. ಮನುಷ್ಯ ತರಾನೇ ನಡೀತಾ ಇತ್ತು, ಸ್ವಲ್ಪ ವಿಚಿತ್ರವಾಗಿ ಕೂಡ ಇತ್ತು ಆ ವಿಡಿಯೋ. ಈ ವಿಡಿಯೋ ನೋಡಿದಾದ್ಮೇಲೆ ಒಂದು ಮಾತನ್ನ ಹೇಳ್ತಾರೆ, ದಿಸ್ ಆನಿಮಿ ಇಸ್ ಇನ್ಸಲ್ಟಿಂಗ್ ಮೈ ಲೈಫ್ ಇಟ್ ಸೆಲ್ಫ್. ಇದು ಜೀವನಕ್ಕೆ ಅವಮಾನ. ಐ ಆಮ್ ಅಟರ್ಲಿ ಡಿಸ್ಗಸ್ಟೆಡ್. ನಾನು ಬಿದ್ದಂತ ಕಷ್ಟನಿಲ್ಲ, ನೀವು ಹವಾಹೇಳನ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅಲ್ಲಿರುವಂತವ್ರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನ್ಸುತ್ತೆ ಈ ರೀತಿ ರಿಯಾಕ್ಟ್ ಆಗ್ತಾರೆ ಅಂತ. ಯಾವಾಗಲೂ ವರ್ಷಗಳ ಹಿಂದೆ ಹೇಳಿದಂತ ಇವರ ಮಾತುಗಳು ಇವಾಗ ತುಂಬಾನೇ ವೈರಲ್ ಆಗ್ತಾ ಇದೆ. ಈ ತರ ವ್ಯಕ್ತಿಯ ಹಾರ್ಟ್ ನ ಹೇಗೆ ಕದೀತೀರಾ ಅನ್ಬಿಟ್ಟು ಚಾಟ್ GPT ಮೇಲೆನೆ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ನ ಮಾಡ್ತಾ ಇದ್ದಾರೆ. ಯಾರ್ದಾದ್ರೂ ಒಂದು ವಿಡಿಯೋನ ಕಾಪಿ ಮಾಡಿ ನಾವು ಯೂಸ್ ಮಾಡಿದ್ರೆ ಅದಕ್ಕೆ ಕಾಪಿ ರೈಟ್ಸ್ ಅನ್ನೋದು ಬರುತ್ತೆ. ಅದು ಹೇಗೆ ಇನ್ನೊಬ್ಬರ ಆರ್ಟ್ ಅನ್ನ ಲೀಗಲ್ ಆಗಿ ಈ ತರ ಯೂಸ್ ಮಾಡ್ತಾರೆ ಅನ್ಬಿಟ್ಟು. ಇಲ್ಲಿ ರಿಯಾಲಿಟಿ ಏನು ಅಂದ್ರೆ, ಚಾಟ್ GPT ಆಗ್ಲಿ ಅಥವಾ ಗ್ರೋಕ್ ಆಗ್ಲಿ ಮತ್ತೊಂದು AI ಆಗ್ಲಿ, ಡೈರೆಕ್ಟ್ ಆಗಿ ಇವರು ಯಾವುದೇ ತರದ ಈ ಆರ್ಟಿಸ್ಟ್ ಮಾಡಿರುವಂತ ಕ್ಯಾರೆಕ್ಟರ್ಸ್ ಆಗ್ಲಿ ಅಥವಾ ನೇಮ್ ಆಗ್ಲಿ ಅಥವಾ ಅವ್ರು ಕ್ರಿಯೇಟ್ ಮಾಡಿದಂತ ಮೂವೀಸ್ ಆಗ್ಲಿ ಯಾವುದು ಕೂಡ ಆಸ್ ಇಟ್ ಈಸ್ ಕಾಪಿ ಮಾಡಿಲ್ಲ. ತುಂಬಾ ಬ್ರಿಲಿಯಂಟ್ ಆಗಿ ಓನ್ಲಿ ಅವರ ಆರ್ಟ್ ಸ್ಟೈಲ್ ನ ಮಾತ್ರ ಕಾಪಿ ಮಾಡಿದ್ದಾರೆ ಅಷ್ಟೇ. ಈಗ ನೀವು ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿದ್ರೆ ಇದು ಆ ಸ್ಟೈಲ್ ನ ಮಾತ್ರ ಕಾಪಿ ಮಾಡಿಕೊಂಡು ನಿಮ್ಮ ಫೋಟೋ ಮೇಲೆ ಅದನ್ನ ಅಪ್ಲೈ ಮಾಡುತ್ತೆ. ಅದಕ್ಕೆ ಇದ್ರ ಮೇಲೆ ಕಾಪಿ ರೈಟ್ಸ್ ಅನ್ನೋದು ಬರೋಲ್ಲ. ಈ ಗಿಬ್ಲಿ ಸ್ಟುಡಿಯೋ ಫೌಂಡರ್ ಈ ಆಟೋಮೇಷನ್ ಮೇಲೆ ಒಂದು ಮಾತನ್ನ ಹೇಳ್ತಾರೆ, ಈ AI ಗೆ ಫೀಲಿಂಗ್ಸ್ ಅನ್ನೋದು ಇರೋಲ್ಲ ಅಂಡ್ ಆಲ್ಸೋ ಹ್ಯೂಮನ್ ನ ಎಮೋಷನ್ಸ್ ಅನ್ನೋದು ಅರ್ಥ ಆಗೋಲ್ಲ. ಸೊ ಅದು ಜಸ್ಟ್ ಇಮೇಜ್ ಗೆ ಆ ಸ್ಟೈಲ್ ಅನ್ನ ಕೊಡುತ್ತೆ ಅಷ್ಟೇ. ಅದರಲ್ಲಿ ಯಾವುದೇ ತರಹದ ಜೀವ ಅನ್ನೋದು ಅದರಿಂದ ಹೊರಗಡೆ ಹೋಗ್ಬಿಟ್ಟಿರುತ್ತೆ ಅಂತ ವೆರಿ ಎಮೋಷನಲ್ ಫಿಲಾಸಫಿನ ಅವಾಗ್ಲೇನೆ ಕೊಟ್ಟಿದ್ರು ಇದ್ರ ಮೇಲೆ ಅವರು. ಸೊ ಈ ತರದ ವಿಚಾರವೇ ತುಂಬಾ ಡಿಬೇಟ್ ಆಗಿದೆ ಇಡೀ ವರ್ಲ್ಡ್ ಅಲ್ಲಿ ಈಗ. ಸೊ ಈ AI ಸ್ವಲ್ಪ ಸ್ವಲ್ಪ ಗ್ರೋತ್ ಆಗ್ತಾ ಇದ್ರೆ ಮನುಷ್ಯನ ಕ್ರಿಯೇಟಿವಿಟಿ ಮೇಲೆ ಇದ್ರ ಏನಾದ್ರು ಎಫೆಕ್ಟ್ ಆಗ್ತಿದ್ಯಾ? ಮುಂದೆ ಬರುವ 5 ರಿಂದ 10 ವರ್ಷದ ಒಳಗಡೆ ಈ AI ಇಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ, ಏನೆಲ್ಲ ರಿಪ್ಲೇಸ್ ಮಾಡುತ್ತೆ ಅಂದ್ರೆ ಯಾರ್ಯಾರು ಜಾಬ್ ನ ಕಳ್ಕೊಂತಾರೆ ಅನ್ಬಿಟ್ಟು ಈ AI ನ ಕ್ವಶನ್ ಮಾಡಿದ್ರೆ ಅದು ಕೊಟ್ಟಂತ ರಿಪ್ಲೈ ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ. ನಂಬರ್ 1 ಸ್ಕ್ರಿಪ್ಟ್ ರೈಟಿಂಗ್. ಸೊ ಇನ್ನು 5 years ಅಲ್ಲಿ ಈ ಸ್ಕ್ರಿಪ್ಟ್ ರೈಟಿಂಗ್ ಜಾಬ್ಸ್ ಅಲ್ಲಿ ಯಾರೆಲ್ಲ ಇರ್ತಾರೋ ಎಲ್ಲರೂ ಸಹ ಈ ಜಾಬ್ ಅನ್ನ ಕಳ್ಕೊಂತಾರೆ ಅನ್ಬಿಟ್ಟು ಇದು ಹೇಳ್ತಾ ಇದೆ. ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಅಂಡ್ ವಿಜುವಲ್ ಅಲ್ಲಿ ಈ AI ಅನ್ನೋದು ಕೊಟ್ಬಿಡುತ್ತೆ. ಇದನ್ನ ನಾನು ಕಂಪ್ಲೀಟ್ಲಿ ಡಿಸ್ಅಗ್ರಿ ಮಾಡ್ತೀನಿ. ಬಿಕಾಸ್ ಈ AI ಅನ್ನೋದು ಇಂಟರ್ನೆಟ್ ಅಲ್ಲಿ ಏನೆಲ್ಲ ವಿಚಾರ ಇದೆಯೋ ಅದನ್ನ ಬೇಸ್ ಮಾಡ್ಕೊಂಡೆ ಇದು ಸ್ಕ್ರಿಪ್ಟ್ ಬರುತ್ತೆ. ಯುನಿಕ್ ಆಗಿ ಹೊಸದಾಗಿ ಥಿಂಕ್ ಮಾಡೋ ಅಷ್ಟು ಇನ್ನು 5 years ಅಲ್ಲಿ ಬರೋಲ್ಲ ಅಂತ ನನ್ನ ನಂಬಿಕೆ. ಈಗ ಯಾವುದೇ ಒಂದು ಯೂಟ್ಯೂಬರ್ ಯಾವುದೋ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂದ್ರೆ ಜಸ್ಟ್ ಚಾಟ್ GPT ಅಲ್ಲಿ ಈ ಟಾಪಿಕ್ ಮೇಲೆ ನಾನು 10 minutes ವಿಡಿಯೋ ಮಾಡಬೇಕು ಅಂದ್ರೆ ಕಂಪ್ಲೀಟ್ 10 minute ಎಕ್ಸ್ಪ್ಲನೇಷನ್ ಜೊತೆ ಇದು ಕೊಟ್ಬಿಡುತ್ತೆ. ಅದರಲ್ಲಿ ವಿತ್ ಸ್ಟೆಪ್ ಬೈ ಸ್ಟೆಪ್ ವಿಜುವಲೇಷನ್ ಯಾವ ತರ ಕೊಡಬೇಕು ಅಂಡ್ ಆಲ್ಸೋ ಇಂಟ್ರೋ ಯಾವ ತರ ಇರಬೇಕು ಅಂಡ್ ಏನೆಲ್ಲ ಮ್ಯೂಸಿಕ್ ನ ಆಡ್ ಮಾಡಬೇಕು ಎವ್ರಿಥಿಂಗ್ ರೆಡಿ ಮಾಡ್ಬಿಟ್ಟು ನಮಗೆ ಕೊಟ್ಬಿಡುತ್ತೆ. ವಿಡಿಯೋ ಮಾಡೋದಕ್ಕೆ ಅಷ್ಟು ಈಸಿ ಮಾಡ್ಕೊಡ್ತಾ ಇದೆ ಈಗ ಸದ್ಯಕ್ಕೆ. ಎರಡನೇದು ಯಾವುದು ಅಂದ್ರೆ, ಮುಂಬರುವ ದಿನಗಳಲ್ಲಿ ನಿಮಗೆ ಲಾಯರ್ ಅವಶ್ಯಕತೆ ತುಂಬಾ ಬೇಕಿರಲ್ಲ. ಅನ್ನೆಸೆಸರಿಲಿ ಅದು ಕೋರ್ಟ್ ಅಲ್ಲಿ ಏನಾದ್ರು ವಾದ ಮಾಡೋದನ್ನ ಬಿಟ್ರೆ, ಈಗ ನೀವೇನಾದ್ರೂ ಅಂಡರ್ ದ ಲಾ ಡಾಕ್ಯುಮೆಂಟ್ಸ್ ಏನಾದ್ರು ಪ್ರಿಪೇರ್ ಮಾಡಬೇಕು ಅಂದ್ರೆ ಅದಕ್ಕೆ ಲಾ ಪ್ರಕಾರ ನೀವು ಯಾವ ತರ ರೆಡಿ ಆಗ್ಬೇಕು ಅಂತ ಯಾವ್ದು ಈ ಕಂಪ್ಲೀಟ್
ಕಂಪ್ಲೀಟ್ ಡಾಕ್ಯುಮೆಂಟೈಸೇಷನ್ ನ ಈ AI ನಿಮ್ಗೆ ಕ್ರಿಯೇಟ್ ಮಾಡ್ಬಿಟ್ಟು ನಿಮ್ಗೆ ಕೊಟ್ಬಿಡುತ್ತೆ. ನೀವು ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದನ್ನು ಕೂಡ ಇದು ಹೇಳುತ್ತೆ ನಿಮ್ಗೆ. ಮೂರನೇದು ಯಾವುದು ಅಂದ್ರೆ ಈ ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ತುಂಬಾ ಚೇಂಜಸ್ ಅನ್ನೋದನ್ನ ತರುತ್ತೆ. ಈ ಎಲ್ಲಾ ರಿಪೋರ್ಟ್ಸ್ ನ ಇಟ್ಕೊಂಡು ಮುಂದೆ ಅವನಿಗೆ ಏನಾದ್ರು ಹಾರ್ಟ್ ಅಟ್ಯಾಕ್ ಬರುತ್ತಾ ಅಥವಾ ಬೇರೆ ಏನಾದ್ರು ಸಮಸ್ಯೆ ಅನ್ನೋದು ಬರುತ್ತಾ ಅನ್ಬಿಟ್ಟು ಅನಲೈಸ್ ಮಾಡಿ ಹೇಳ್ಬಿಡುತ್ತೆ. ನೆಕ್ಸ್ಟ್ ಈ ಟೀಚಿಂಗ್ ಜಾಬ್ಸ್ ನ ರಿಪ್ಲೇಸ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಯಾವ ತರ? ಈಗ ನಿಮ್ಗೆ ಏನಾದ್ರು ಕೋರ್ಸ್ ನ ಅಥವಾ ಏನಾದ್ರು ಒಂದು ಆಕ್ಟಿವಿಟಿ ಕಲ್ತ್ಕೊಬೇಕು ಅನ್ಸುತ್ತೆ, ಅದು ಕಂಪ್ಯೂಟರ್ ರಿಲೇಟೆಡ್ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಪಿಯಾನೋ ಅಥವಾ ಮ್ಯೂಸಿಕ್, ಗಿಟಾರು, ಈ ತರ ಏನೇ ಒಂದು ಆಗಿರ್ಬೋದು. ಅವ್ರು ಏನಾದ್ರು ಬೇರೆ ಲ್ಯಾಂಗ್ವೇಜ್, ತಮಿಳು, ಇಂಗ್ಲಿಷ್, ಫ್ರಾನ್ಸ್, ಈ ತರ ಯಾವ್ದಾದ್ರು ಲ್ಯಾಂಗ್ವೇಜ್ ಕಲ್ತ್ಕೊಬೇಕಾಗಿದ್ರು ಈ AI ನಿಮ್ಗೆ ಪರ್ಸನಲ್ ಟ್ರೈನಿ ತರ ಎವ್ರಿ ಡೇ ನಿಮ್ಗೆ ಕ್ಲಾಸಸ್ ಅನ್ನ ತಗೊಂಡು ನಿಮ್ಮನ್ನ ರೆಡಿ ಮಾಡುತ್ತೆ. ನೆಕ್ಸ್ಟ್ ಈ AI ಅನ್ನೋದು ಯೂಟ್ಯೂಬ್ ಅಥವಾ ಬೇರೆ ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಈ ವಿಡಿಯೋದಲ್ಲಿ ಈ ತರ ಮಾತಾಡ್ತಾ ಇದ್ದೀನಿ ಈ ಟಾಪಿಕ್ ಬಗ್ಗೆ. ಇಮ್ಯಾಜಿನ್ ನೆಕ್ಸ್ಟ್ ಬರುವಂತ ಟೆಕ್ನಾಲಜಿಯಲ್ಲಿ ಈ AI ಗೆ ಈ ರೀತಿ ಯಾವುದೋ ಒಂದು ಟಾಪಿಕ್ ಮೇಲೆ ನನಗೆ 10 ಮಿನಿಟ್ಸ್ ವಿಡಿಯೋ ಅನ್ನ ಮಾಡ್ಕೊಡು ಅಂತ ಹೇಳ್ಬಿಟ್ರೆ ಆಸ್ ಇಟ್ ಈಸ್ ನನ್ನ ವಾಯ್ಸ್ ಅನ್ನ ಕ್ಲೋನ್ ಮಾಡ್ಕೊಂಡು ಅಂಡ್ ಆಲ್ಸೋ ನನ್ನ ಬಿಹೇವಿಯರ್ ಅಂಡ್ ಆಕ್ಟಿವಿಟೀಸ್ ನ ಅದು ತಿಳ್ಕೊಂಡು ನಾನು ಮಾತಾಡಿದಾಗೆ ಒಂದು 10 ನಿಮಿಷ ವಿಡಿಯೋನ ಅದು ಪ್ರಿಪೇರ್ ಮಾಡುತ್ತೆ. ಅಂಡ್ ಆಲ್ಸೋ ಅದರಲ್ಲಿ ನಿಮ್ಗೆ ಮ್ಯೂಸಿಕ್ ಏನಾದ್ರು ಬೇಕಾ ಅನ್ನೋದು ಕೂಡ ಆಡ್ ಮಾಡ್ಬಿಟ್ಟು ನಮ್ಗೆ ಕೊಟ್ಬಿಡುತ್ತೆ. ಆ ರೀತಿ ಏನಾದ್ರು ಆದ್ರೆ ನಿಜವಾಗ್ಲೂ ಇನ್ಫ್ಲೂಯೆನ್ಸರ್ ಮಾರ್ಕೆಟ್ ಅನ್ನೋದು ಬಿದ್ದೋಗುತ್ತೆ. ನೆಕ್ಸ್ಟ್ ಆಟೋಮೆಟಿಕ್ ಕಿಚನ್ಸ್ ಅನ್ನೋದು ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಝೊಮ್ಯಾಟೊ, ಸ್ವಿಗ್ಗಿ ಅಲ್ಲಿ ಏನಾದ್ರು ಫುಡ್ ಅನ್ನ ಆರ್ಡರ್ ಮಾಡ್ತೀರಾ. ಈಗ ಕರೆಂಟ್ಲಿ ಯಾವ್ದಾದ್ರು ಚೆಫ್ ಅನ್ನೋದು ಅಲ್ಲಿ ರೆಡಿ ಮಾಡಿ ಕೊಡ್ತಾರೆ. ಬಟ್ ಅದೇ ಜಾಗದಲ್ಲಿ ಒಂದು AI ಮಿಷಿನ್ ಅನ್ನೋದು ಇದ್ರೆ ಅದು ನಿಮ್ಗೆ ಖಾರ ಎಷ್ಟಿರ್ಬೇಕು ಅಂಡ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅದ ಫುಡ್ ಅಲ್ಲಿ ಇರಬೇಕು ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ನ ತಗೊಂಡು ಆಸ್ ಇಟ್ ಈಸ್ ನೀವು ಕೇಳಿದಂತ ರಿಕ್ವೈರ್ಮೆಂಟ್ ಗೆ ಒಂದು ಫುಡ್ ಅನ್ನ ಪ್ರಿಪೇರ್ ಮಾಡ್ಬಿಟ್ಟು ನಿಮ್ಗೆ ಕಳ್ಸೋ ತರ ಅದು AI ಕೆಲಸ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಯೂನಿಕ್ ರಿಪ್ಲೇಸ್ಮೆಂಟ್ ಏನು ಅಂದ್ರೆ ನಿಮ್ಗೆ ಏನಾದ್ರು ಫಾರ್ ಎಕ್ಸಾಂಪಲ್ ಎಲ್ಲಾದ್ರೂ ಬಿದ್ದು ಏಟ್ ಬಿತ್ತು ಅನ್ಕೊಳ್ಳಿ ಅಥವಾ ನಿಮ್ಮ ಬಾಡಿಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಅನ್ನೋದು ಕಾಣ್ತಾ ಇದೆ ಅನ್ಕೊಳ್ಳಿ. ಅದಕ್ಕೆ ನೀವು ಟ್ರೀಟ್ಮೆಂಟ್ ಏನ್ ತಗೊಬೇಕು, ಅದಕ್ಕೆ ಟ್ಯಾಬ್ಲೆಟ್ಸ್ ಏನ್ ತಗೊಬೇಕು ಅಂಡ್ ಅದಕ್ಕೆ ಪ್ರಿಪರೇಷನ್ ಮತ್ತೆ ಎಲ್ಲಿ ನೀವು ಏನು ನೋಡಿಸ್ಬೇಕು ಅನ್ಬಿಟ್ಟು ಈ AI ನಿಮ್ಗೆ ಅಪ್ಡೇಟ್ ಅನ್ನೋದು ಮಾಡ್ತಾ ಇರುತ್ತೆ. ಸೊ ಈ ರೀತಿ ಇದೆ. ಈ AI ಮೇಲೆ ಮಾತಾಡಬೇಕು ಅಂದ್ರೆ ತುಂಬಾನೇ ವಿಷಯ ಇದೆ. ನನಗೆ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ನೀವೇನ್ ಅನ್ಕೊಳ್ತಾ ಇದೀರಾ? ನೆಕ್ಸ್ಟ್ AI ಯಾವ್ದೆಲ್ಲ ರಿಪ್ಲೇಸ್ಮೆಂಟ್ ಮಾಡಬಹುದು ಅಂಡ್ ಏನೆಲ್ಲ ನಮ್ಮ ಜೀವನದಲ್ಲಿ ಚೇಂಜಸ್ ಅನ್ನೋದು ಆಗ್ಬೋದು, ಅದು ಒಳ್ಳೆ ರೀತಿ ಆಗಿರ್ಬೋದು ಅಥವಾ ಕೆಟ್ಟ ರೀತಿ ಆಗಿರ್ಬೋದು. ಸೊ ಅದಕ್ಕೆಲ್ಲ ನಾವು ಸದ್ಯಕ್ಕೆ ರೆಡಿ ಆಗಿದ್ದೀರಾ ಅಥವಾ ಯಾವ ತರ ಫೇಸ್ ಮಾಡಬೇಕು ಅನ್ನೋದನ್ನ ನನಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಅದನ್ನ ನಾನು ತಿಳ್ಕೊಬೇಕು. ಸೊ ನೀವು ನೋಡ್ತಾ ಇರುವಂತ ಈ ವಾಚ್ ಟೈಮ್ ಅಂಡ್ ರಿಟೆನ್ಷನ್ ಗೆ ತುಂಬಾನೇ ಧನ್ಯವಾದಗಳು. ಸೊ ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ ಮುಂದೆ ಬಂದ್ಬಿಡ್ಬೇಕಲ್ವಾ, ಅದಕ್ಕೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ನ ಒತ್ತಿ ಇಟ್ಕೊಳ್ಳಿ. ನೀವೇನಾದ್ರೂ ನನಗೆ ವಿಡಿಯೋ ಟಾಪಿಕ್ ಮೇಲೆ ಏನಾದ್ರೂ ರೆಕಮೆಂಡ್ ಮಾಡಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಬಂದ್ಬಿಟ್ಟು ಮೆಸೇಜ್ ಮಾಡಿ, ಅಲ್ಲಿ ಡೈರೆಕ್ಟ್ ಆಗಿ ನಾವು ಮಾತಾಡ್ಕೊಂಡ್ಬಿಡೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.